ಇನ್ನು ಆರೋಪಿಗಳು ಜೈಲಿಗೆ ಹೋದ್ರೂ ಕೂಡ ತನಿಖೆ ಇನ್ನೂ ಮುಗ್ದಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಮುಂದುವರೆದಿದೆ. ಆರೋಪಿಗಳ ಮೊಬೈಲ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಮಾಡೋದು ಬಾಕಿ ಇದೆ. ಸದ್ಯ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದಾರೆ ಪೊಲೀಸರು. ಕೋರ್ಟ್ ಅನುಮತಿ ಪಡೆದು ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಇನ್ನಷ್ಟು ವಿಚಾರಣೆಯನ್ನ ಮಾಡಬೇಕಾಗಿದೆ. ಹೊರಗಡೆ ಯಾವ ವಿಚಾರಣೆ, ಟೆಕ್ನಿಕಲ್ ಎವಿಡೆನ್ಸ್ ನ ಕಲೆ ಹಾಕಬೇಕು. ಸ್ಪೆಷಲಿ ರೇಣುಕಾಸ್ವಾಮಿ ಮೊಬೈಲ್ ಪತ್ತೆಯಾಗಿಲ್ಲ. ರೇಣುಕಾಸ್ವಾಮಿಯನ್ನ ಯಾರೆಲ್ಲ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾರ ಅವರಷ್ಟೇ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಪಟ್ರ ಅಥವಾ ಬೇರೆ ಇನ್ಯಾರಾದ್ರೂ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರ? ಇನ್ನು ಪವಿತ್ರ ಗೌಡಗೆ ಅಷ್ಟಿಲ್ಲ ಮೆಸೇಜ್ ಕಳುಹಿಸ್ತಾ ಇದ್ದ ರೇಣುಕಾಸ್ವಾಮಿ ಅಂತ ಏನು ಆರೋಪ ಕೇಳಿ ಬರ್ತಿದೆಯಲ್ಲ, ಇನ್ನು ಪವಿತ್ರ ಗೌಡ ಅವರ ರಿಪ್ಲೈ ಏನಾಗಿತ್ತು? ಕೇವಲ ಪವಿತ್ರ ಗೌಡ ಅಷ್ಟೇ ರಿಪ್ಲೈ ಮಾಡಿದ್ರ, ಬೇರೆ ಯಾರಾದ್ರೂ ರಿಪ್ಲೈ ಮಾಡಿದ್ರ? ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು. ಸೊ ಹಾಗಾಗಿ ರೇಣುಕಾಸ್ವಾಮಿ ಮೊಬೈಲ್ ಎಲ್ಲಿದೆ ಅನ್ನುವಂತಹ ಹುಡುಕೋ ಪ್ರಯತ್ನ ಪೊಲೀಸರು ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಈ 17 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಅದರ ಹೊರಗಡೆ ಇನ್ನೂ ತನಿಖೆ ನಡೀತಾ ಇದೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ, ಈಗಾಗಲೇ ಏನು ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದರೂ ಕೂಡ ಆ ಒಂದು ಪ್ರಕರಣದ ತನಿಖೆ ಹೊರಗಡೆ ನಡೀತಾನೆ ಇದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಏನು ತನಿಖೆ ಸಂದರ್ಭದಲ್ಲಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ, ಅದರ ಆಧಾರದ ಮೇಲೆ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗುತ್ತೆ. ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ರೇಣುಕಾಸ್ವಾಮಿ ಆಗಿರ್ಬೋದು ಅಥವಾ ಆರೋಪಿಗಳಲ್ಲೇ ಕೆಲ ಆರೋಪಿಗಳ ಒಂದು ಮೊಬೈಲ್ ಕೂಡ ಪತ್ತೆ ಆಗಿಲ್ಲ. ಜೊತೆಗೆ ಮೊಬೈಲ್ ಪತ್ತೆ ಆದ್ರೂ ಕೂಡ ಕೆಲವೊಂದಷ್ಟು ಮೊಬೈಲ್ಗಳಲ್ಲಿ ಡಾಟಾ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಹೊರ ಹೋಗಿರುವ ಅಥವಾ ಒಳ ಬಂದಿರುವ ಕರೆಗಳನ್ನು ಡಿಲೀಟ್ ಮಾಡಿದ್ದಾರೆ. ಜೊತೆಗೆ ಡಾಟಾವನ್ನು ಕೂಡ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಿದ್ದಾರೆ. ಹಾಗಾಗಿ ಈಗ ಸದ್ಯ ಆ ಒಂದು ಸಿಮ್ ಅನ್ನ ಖರೀದಿ ಮಾಡಬೇಕು. ಯಾಕಂದ್ರೆ ರೇಣುಕಾಸ್ವಾಮಿ ಮೊಬೈಲ್ ಕೂಡ ಕಾಣದೇ ಇರೋದ್ರಿಂದ ಆತನ ಮೊಬೈಲ್ ಅನ್ನ ವಾಪಸ್ ಪಡಿಬೇಕು. ಜೊತೆಗೆ ಆರೋಪಿಗಳ ಒಂದು ಮೊಬೈಲ್ ಕೂಡ, ಅಂದ್ರೆ ಈಗಾಗಲೇ ರಾಘವೇಂದ್ರ ಅವರ ಮೊಬೈಲ್ ಕೂಡ ಸಿಕ್ಕಿಲ್ಲ. ಹಾಗಾಗಿ ರಾಘವೇಂದ್ರ ಅವರು ಮೊದಲಿಗೆ ರೇಣುಕಾಸ್ವಾಮಿ ಅವ್ರ ಜೊತೆ ಮಾತನಾಡಿದ್ರ ಅಥವಾ ರಾಘವೇಂದ್ರ ಅವರಿಗೆ ಈ ಕಡೆಯಿಂದ ಯಾರು ಕರೆ ಮಾಡಿದ್ರು, ಇವೆಲ್ಲವನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಸದ್ಯ ಅವರ ಮೊಬೈಲ್ ಸಿಮ್ ಕಾರ್ಡ್ಗಳನ್ನ ಸರ್ವಿಸ್ ಪ್ರೊವೈಡರ್ನ ಮುಖಾಂತರವಾಗಿ ಹೊಸ ಸಿಮ್ ಕಾರ್ಡ್ಗಳನ್ನು ಖರೀದಿ ಮಾಡಿ ಆ ಸಿಮ್ ಕಾರ್ಡ್ಗಳನ್ನು ಮತ್ತೆ ಇನ್ಸ್ಟಾಲ್ ಮಾಡಿ ಅದರಲ್ಲಿರುವಂತಹ ಡಾಟಾಗಳನ್ನು ರಿಟ್ರೀವ್ ಮಾಡಬಹುದು. ಅಂದ್ರೆ ಇಲ್ಲಿ ಒಳ ಹೋಗಿರುವ ಅಥವಾ ಹೊರ ಬಂದಿರುವ ಇನ್ಕಮಿಂಗ್ ಮತ್ತೆ ಔಟ್ಗೋಯಿಂಗ್ ಕಾಲ್ಸ್ಗಳ ಡೀಟೇಲ್ಸ್ ಆಗಿರ್ಬೋದು, ಜೊತೆಗೆ ಏನೆಲ್ಲ ಡಾಟಾ ಇತ್ತು ಆ ಮೊಬೈಲ್ನಲ್ಲಿ ಆ ಡಾಟಾವನ್ನ ಕೂಡ ರಿಟ್ರೀವ್ ಮಾಡ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹೊಸ ಸಿಮ್ ಅನ್ನ ಖರೀದಿ ಮಾಡೋದಕ್ಕೆ ಈಗಾಗಲೇ ನ್ಯಾಯಾಲಯದ ಅನುಮತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಜೈಲಿನಲ್ಲಿ ಇದ್ರೂ ಕೂಡ ಆರೋಪಿಗಳು ಇಲ್ಲಿ ಮುಂದಿನ ಹಂತದ ತನಿಖೆ ನಡೀತಾ ಹೋಗುತ್ತೆ. ಆ ಒಂದು ಸಿಮ್ ಕಾರ್ಡ್ಗಳನ್ನ ಯೂಸ್ ಮಾಡಿ ಆ ಸಿಮ್ ಕಾರ್ಡ್ಗಳ ಮುಖಾಂತರವಾಗಿ ಈ ಒಂದು ಮೊಬೈಲ್ ಅನ್ನ FSL ಗೆ ಕಳಿಸಿ ರಿಟ್ರೀವಲ್ ಮಾಡಲಾಗುತ್ತೆ. ಅಂದ್ರೆ ರಿಟ್ರೀವ್ ಮಾಡಿ ಆ ಮೊಬೈಲ್ ನ ಒಳಗಡೆ ಏನೆಲ್ಲ ಡಾಟಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಬರೀ ಇಷ್ಟು ಜನ ಆರೋಪಿಗಳು ಮಾತ್ರನಾ ಅಥವಾ ಆರೋಪಿಗಳ ಜೊತೆ ಬೇರೆ ಇನ್ಯಾರಾದ್ರೂ ಕಾಂಟ್ಯಾಕ್ಟ್ ನಲ್ಲಿ ಇದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಕೂಡ ಆಗ್ತಾ ಹೋಗುತ್ತೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.